ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇ 26ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 148 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. 25,000 ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 25,000 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿತ್ತು. ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸ್ ಆಗ್ತದೆ. ಸೆನ್ಸೆಕ್ಸ್ನಲ್ಲಿ ಕೂಡ 455 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 173 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಗಿದೆ. ನಿಫ್ಟಿಯಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬೆಳಗಿನ ಸೆಷನ್ನಿಂದಲೇ ನೋಡೋದಕ್ಕೆ ಸಿಕ್ಕಿದೆ. 24,900 ಅರೌಂಡಲ್ಲಿ ನಿಫ್ಟಿ ಓಪನ್ ಆಯಿತು. ಆ ಲೆವೆಲ್ನಿಂದ ಸ್ಟ್ರಾಂಗ್ ಆಗಿ ಗೇನ್ ಆಗಿದೆ. ಹಾಗೆ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿಯ ಈ ಒಂದು ಮೊಮೆಂಟಮ್ಗೆ ಸಾಕಷ್ಟು ರೀಸನ್ಸ್ ಇದೆ. ಟ್ರಂಪ್ ಅವರು ಶುಕ್ರವಾರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಯುರೋಪಿಯನ್ ಯೂನಿಯನ್ಸ್ಗಳು ಯಾವುದೇ ರೀತಿಯ ಟ್ರೇಡ್ ಡಿಸ್ಕಷನ್ಸ್ಗೆ ಬರ್ತಿಲ್ಲ, ಆದ್ರಿಂದ ಜೂನ್ 1ರಿಂದನೇ ಟ್ಯಾರಿಫ್ಸ್ಗಳನ್ನು ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಮತ್ತೆ ಭಾನುವಾರದ ದಿನ ತಮ್ಮ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದ್ದಾರೆ, ಯೂಟರ್ನ್ ಅನ್ನ ತಗೊಂಡಿದ್ದಾರೆ. ಸೊ ಈ ಮುಂಚೆ ಏನು 90 ದಿನದ ಟ್ಯಾರಿಫ್ ಪಾಸ್ ಆಗಿತ್ತು, ಅದರ ಪ್ರಕಾರನೇ ಜುಲೈ 9ರಿಂದ ನಾವು ಟ್ಯಾರಿಫ್ಸ್ ಅನ್ನ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ರೀಸನ್ ಇಂದ ಮತ್ತೆ US ಫ್ಯೂಚರ್ಸ್ ಗಳಲ್ಲಿ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಇಂಡಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಸೊ ಟ್ರಂಪ್ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ಬೋದು. ಆ ಸ್ಟೇಟ್ಮೆಂಟ್ಸ್ ಮಾರ್ಕೆಟ್ಗೆ ಪಾಸಿಟಿವ್ ಇದ್ದರೆ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ನೆಗೆಟಿವ್ ಸ್ಟೇಟ್ಮೆಂಟ್ಸ್ಗಳು ಬಂದರೆ ಮಾರ್ಕೆಟ್ನಲ್ಲಿ ನೆಗೆಟಿವ್ ರಿಯಾಕ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಮತ್ತೆ ಟ್ಯಾರಿಫ್ಸನ್ನು ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ ಮಾರ್ಕೆಟ್ ಅದಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಟ್ಯಾರಿಫ್ಸನ್ನು ಡಿಲೇ ಮಾಡ್ತೀನಿ ಅಂದರೆ ಮಾರ್ಕೆಟ್ ಮತ್ತೆ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಸೊ ಟ್ರಂಪ್ ಅವರ ಉದ್ದೇಶ ಬೇರೆ ದೇಶಗಳು ತಮ್ಮೊಂದಿಗೆ ಮಾತುಕತೆಯನ್ನು ಮಾಡಿ ಏನು ಇಂಪೋರ್ಟ್ ಡ್ಯೂಟಿಯನ್ನು US ಪ್ರಾಡಕ್ಟ್ಸ್ಗಳ ಮೇಲೆ ಅಪ್ಲೈ ಮಾಡ್ತಿದ್ದಾರೆ ಅದನ್ನು ಕಡಿಮೆ ಮಾಡಬೇಕು ಅನ್ನೋದು ಆಗಿರುತ್ತೆ. ಹಾಗೆ ನಿನ್ನೆ ವಿಡಿಯೋನಲ್ಲಿ ಕೂಡ ಹೇಳಿದ್ದೆ, ಭಾರತ 4ನೇ ಅತಿ ದೊಡ್ಡ ಎಕಾನಮಿ ಆಗಿದೆ. ಈ ಒಂದು ನ್ಯೂಸ್ನಿಂದ ಕೂಡ ಮಾರ್ಕೆಟ್ನಲ್ಲಿ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇತ್ತು. ಸೊ ಭಾರತದ ಎಕಾನಮಿ ಟಾಪ್ ಎಕಾನಮಿಗಳ ಜೊತೆಯಲ್ಲಿ ಕಾಂಪೀಟ್ ಮಾಡ್ತಿದೆ. ಹಾಗೆ ಒಳ್ಳೆ ಒಂದು GDP ಗ್ರೋತ್ ಭಾರತದಲ್ಲಿ ನೋಡೋದಕ್ಕೆ ಸಿಗ್ತದೆ. ಸೊ ಟ್ರೇಡ್ ವಾರ್ನ ನ್ಯೂಸ್ ಇದ್ರೂ ಕೂಡ ಭಾರತದ GDP ಫೋರ್ಕಾಸ್ಟ್ನಲ್ಲಿ ಅಷ್ಟೇನು ಚೇಂಜಸ್ ನೋಡೋದಕ್ಕೆ ಸಿಗ್ತಿಲ್ಲ. ಅದು ಕೂಡ ಭಾರತಕ್ಕೆ ಪಾಸಿಟಿವ್ ಆಗಿರುತ್ತೆ. ಹಾಗೆ RBI 2.69 ಲಕ್ಷ ಕೋಟಿಯಷ್ಟು ಡಿವಿಡೆಂಡ್ ಅನ್ನು ಗೌರ್ಮೆಂಟ್ಗೆ ಪೇ ಮಾಡಿದರೆ 27% ಇಯರ್ ಆನ್ ಇಯರ್ ಇನ್ಕ್ರೀಸ್ ಈ ಒಂದು ಡಿವಿಡೆಂಡ್ ಪೇಮೆಂಟ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದು ಕೂಡ ಎಕಾನಮಿಗೆ ಪಾಸಿಟಿವ್ ಆಗಿರುತ್ತೆ. ಗೌರ್ಮೆಂಟ್ನ ಬಳಿಯಲ್ಲಿ ಹೆಚ್ಚಾಗಿ ಹಣ ಇದ್ರೆ ಅದನ್ನು ಅವರು ಡೆವಲಪ್ಮೆಂಟ್ ಆಕ್ಟಿವಿಟಿಗಳಲ್ಲಿ ಬಳಸ್ತಾ ಹೋಗ್ಬೋದಾಗುತ್ತೆ. ಸೊ ಇದು ಕೂಡ ಎಕಾನಮಿಗೆ ಪಾಸಿಟಿವ್ ಆಗಿರುತ್ತೆ. ಆ ರೀಸನ್ನಿಂದ ಮಾರ್ಕೆಟ್ನ ಮೇಲೆ ಪಾಸಿಟಿವ್ ರಿಯಾಕ್ಷನ್ ಅನ್ನೇ ಕೊಡುತ್ತೆ. ಸೊ ಯಾಕೆ RBI ಗೌರ್ಮೆಂಟ್ಗೆ ಡಿವಿಡೆಂಡ್ ಅನ್ನ ಪೇ ಮಾಡ್ತಾರೆ ಅದರ ಬಗ್ಗೆ ನಿನ್ನೆ ವಿಡಿಯೋನಲ್ಲಿ ಕೂಡ ಕವರ್ ಮಾಡಿದ್ದೆ. RBIಗೆ ಸಾಕಷ್ಟು ಮೂಲಗಳಿಂದ ಆದಾಯ ಬರುತ್ತೆ. ಮೇಜರ್ ಆಗಿ ಇವರೇನು ಫಾರಿನ್ ಎಕ್ಸ್ಚೇಂಜ್ ಹೋಲ್ಡಿಂಗ್ ಅನ್ನ ಹೊಂದಿರ್ತಾರೆ, ಡಾಲರ್ಗಳನ್ನ ಇಟ್ಕೊಂಡಿರ್ತಾರೆ, ಅದರ ಒಂದು ಟ್ರೇಡ್ ಅನ್ನ ಮಾಡ್ತಿರ್ತಾರೆ, ಅದರಿಂದ ಇವರಿಗೆ ಪ್ರಾಫಿಟ್ಸ್ ಬರ್ತಾ ಹೋಗುತ್ತೆ. ಸ್ಟೇಟ್ ಮತ್ತೆ ಸೆಂಟ್ರಲ್ ಬ್ಯಾಂಕ್ಗಳನ್ನ ಕಂಟ್ರೋಲ್ ಮಾಡ್ತಾರೆ, ಅವರಿಂದ ಕೂಡ ಕಮಿಷನ್ಸ್ ಬರುತ್ತೆ. ಆ ಒಂದು ಕಮಿಷನ್ ಕೂಡ RBIನ ಪ್ರಾಫಿಟ್ಸ್ ಆಗಿದೆ. ಹಾಗೆ ಇವರು ಕರೆನ್ಸಿ ನೋಟ್ಗಳನ್ನು ಕೂಡ ಪ್ರಿಂಟ್ ಮಾಡ್ತಾರೆ, ಅದರಿಂದ ಕೂಡ ಕಮಿಷನ್ ಬರುತ್ತೆ, ಅದು ಕೂಡ RBIನ ಇನ್ಕಮ್ ಆಗಿದೆ. ಆ ಒಂದು ಇನ್ಕಮ್ನಲ್ಲಿ ಸ್ವಲ್ಪ ರಿಸರ್ವನ್ನು ಇಟ್ಕೊಂಡು ಮಿಕ್ಕ ಅಮೌಂಟನ್ನು ಅವರು ಗೌರ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. RBI ಫೈನಲಿ ಒಂದು ಗೌರ್ಮೆಂಟ್ ಎಂಟಿಟಿನೇ ಆಗಿರುತ್ತೆ. ಸೊ ಇಷ್ಟು ಕಾರಣಗಳಿಂದ ಮಾರ್ಕೆಟ್ನಲ್ಲಿ ಇವತ್ತು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಆಟೋ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಬಜಾಜ್ ಆಟೋ, M&M, ಟಾಟಾ ಮೋಟಾರ್ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಯುರೋಪಿಯನ್ ಯೂನಿಯನ್ಗಳ ಮೇಲೆ ಟ್ರಂಪ್ ಅವರು ಟ್ಯಾರಿಫ್ಸ್ ಅನ್ನು ಹಾಕ್ತೀನಿ ಅನ್ನುವಂಥ ಒಂದು ನ್ಯೂಸ್ ಏನಿತ್ತು, ಇದು ಆಟೋ ಕಂಪನಿಗಳಿಗೆ ಸ್ವಲ್ಪ ನೆಗೆಟಿವ್ ಆಗ್ತಿತ್ತು. ಯಾಕೆಂದ್ರೆ ಯುರೋಪ್ನಲ್ಲಿ ಸಾಕಷ್ಟು ಬಿಸ್ನೆಸ್ ಅನ್ನ ಆಟೋ ಕಂಪನೀಸ್ಗಳು ಮಾಡ್ತಾರೆ. ಬಟ್ ಈಗ ಈ ಒಂದು ಟ್ಯಾರಿಫ್ಸ್ ಡಿಲೇ ಆಗ್ತಿರೋದು ಆಟೋ ಕಂಪನೀಸ್ಗಳಿಗೆ ಪಾಸಿಟಿವ್ ಆಗಿದೆ. ಆದ್ರಿಂದ ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ಕೂಡ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ತು. ಇಂಡೆಕ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಆಟೋ ಇಂಡೆಕ್ಸ್ ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಎಲ್ಲ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ JSW ಸ್ಟೀಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5% ಜಂಪ್ ನೋಡೋದಕ್ಕೆ ಸಿಕ್ತು. ಸೊ JSW ಸ್ಟೀಲ್ ಏನು ಭೂಷಣ್ ಪವರ್ನ ಅಸೆಟ್ಗಳನ್ನು 19,500 ಕೋಟಿ ಅಮೌಂಟ್ನಲ್ಲಿ ಪರ್ಚೇಸ್ ಮಾಡಿದ್ರು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ನ ಕೊಟ್ಟಿದ್ರು. ಸೊ ಲಿಕ್ವಿಡೇಷನ್ ಆಗಬೇಕು ಅನ್ನುವಂಥ ಒಂದು ಆರ್ಡರ್ ಬಂದಿತ್ತು. ಇದರ ಅಗೇನ್ಸ್ಟ್ ಆಗಿ ಒಂದು ಅರ್ಜಿಯನ್ನು ಕೂಡ JSW ಸ್ಟೀಲ್ ಹಾಕಿದ್ರು. ಸೊ ಲಿಕ್ವಿಡೇಷನ್ಗೆ ನಾವು ಒಪ್ಕೋತೀವಿ, ನಾವು 19,500 ಕೋಟಿಗೆ ಏನು ಅಕ್ವಿಸಿಷನ್ ಅನ್ನು ಮಾಡ್ಕೊಂಡಿದ್ವಿ ಆ ಒಂದು ಅಮೌಂಟನ್ನು ನಮಗೆ ರಿಟರ್ನ್ ಕೊಡಬೇಕು ಅಂತ JSW ಸ್ಟೀಲ್ ಅರ್ಜಿಯನ್ನು ಹಾಕಿದ್ರು. ಭೂಷಣ್ ಪವರ್ ಅನ್ನ ಲಿಕ್ವಿಡೇಟ್ ಮಾಡೋದಕ್ಕೇನು ಆರ್ಡರ್ ಬಂದಿತ್ತು ಆ ಒಂದು ಆರ್ಡರ್ನ ಈಗ ತಡೆ ಹಿಡಿದಿದ್ದಾರೆ. ಸ್ಟೇಟಸ್ ಕೋ ಅನ್ನ ಮೇಂಟೈನ್ ಮಾಡಬೇಕು, ಅಂದ್ರೆ ಯಥಾಸ್ಥಿತಿ ಏನಿದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಆರ್ಡರ್ ಆಗಿದೆ. ಸೊ ಭೂಷಣ್ ಪವರ್ ಅಂಡ್ ಸ್ಟೀಲ್ ಕಂಪನಿ ಏನಿದೆ, ಸೊ ಇದೊಂದು ಬ್ಯಾಂಕ್ರಪ್ಟ್ ಎಂಟಿಟಿ ಆಗಿರುತ್ತೆ. ಇದನ್ನ JSW ಸ್ಟೀಲ್ ಬೈ ಮಾಡ್ಕೊಂಡಿದ್ರು. NCLT ಕೂಡ ಈ ಒಂದು ಆಕ್ವಿಸಿಷನ್ಗೆ ಪರ್ಮಿಷನ್ ಅನ್ನ ಕೊಟ್ಟಿದ್ರು. ಸೊ ಸುಪ್ರೀಂ ಕೋರ್ಟ್ NCLT ಅನ್ನು ಕೂಡ ತರಾಟೆಗೆ ತಗೊಂಡಿದ್ದಾರೆ. ಬಟ್ ಸದ್ಯಕ್ಕೆ JSW ಸ್ಟೀಲ್ಗೆ ಈ ಒಂದು ಆರ್ಡರ್ ಪಾಸ್ ಆಗಿರೋದು ಸ್ವಲ್ಪ ರಿಲೀಫ್ ಆಗಿರುತ್ತೆ. ಅದೇ ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ 2.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇಂಡಾಲ್ಕೋ ಮತ್ತೆ ಟ್ರೆಂಟ್ ಕೂಡ 1.5% ಹೆಚ್ಚಿನ ಅಪ್ಸೈಡ್ ನೊಂದಿಗೆ ಇವತ್ತು ಕ್ಲೋಸ್ ಆಯಿತು.
ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಎಟರ್ನಲ್ ಝೊಮ್ಯಾಟೊ ಸ್ಟಾಕ್ ನೋಡೋದಕ್ಕೆ ಸಿಕ್ತು. 4.5% ಕರೆಕ್ಷನ್ ಝೊಮ್ಯಾಟೊ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಝೊಮ್ಯಾಟೊ ರೀಸೆಂಟ್ ಆಗಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು. ಫಾರಿನ್ ಹೋಲ್ಡಿಂಗ್ ಅನ್ನ 50% ಕೆಳಗಡೆ ತರ್ತೀವಿ ಅಂತ ಹೇಳಿದ್ರು. ಈಗ FTSE MSCI ಫಾರಿನ್ ಇಂಡೆಕ್ಸ್ಗಳಲ್ಲಿ ಎಟರ್ನಲ್ನ ವೆಯ್ಟೇಜ್ ಕಡಿಮೆ ಆಗಿದೆ. ಇದರಿಂದ $840 ಮಿಲಿಯನ್ ನಷ್ಟು ಔಟ್ಫ್ಲೋ ಅಥವಾ ಸೆಲ್ಲಿಂಗ್ ಝೊಮ್ಯಾಟೊ ಸ್ಟಾಕ್ನಲ್ಲಿ ಬರುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ಶೇರ್ಸ್ಗಳನ್ನು ಮ್ಯೂಚುವಲ್ ಫಂಡ್ಗಳು DIIಗಳು ಬೈ ಮಾಡ್ಕೋತಾರೆ. ಬಟ್ ಸ್ಟಿಲ್ ಸೆಲ್ಲಿಂಗ್ ಪ್ರೆಷರ್ ಬರುವಂಥ ಚಾನ್ಸಸ್ ಇದೆ. ಈ ಒಂದು ನ್ಯೂಸ್ನಿಂದ ಎಟರ್ನಲ್ ಸ್ಟಾಕ್ನಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕೋಟಕ್ ಮಹೀಂದ್ರ ಬ್ಯಾಂಕ್, ಅಲ್ಟ್ರಾಟೆಕ್ ಸಿಮೆಂಟ್, ಪವರ್ ಗ್ರಿಡ್, ಸನ್ ಫಾರ್ಮಾ ಈ ಸ್ಟಾಕ್ಗಳು ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. BML ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 16% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಒಳ್ಳೆ ಒಂದು Q4 ರಿಸಲ್ಟನ್ನು ವೀಕೆಂಡಲ್ಲಿ ಡಿಕ್ಲೇರ್ ಮಾಡಿದರು. ಹಾಗೆಯೇ 2026 ಫಿನಾನ್ಷಿಯಲ್ ಇಯರ್ನ ಕೊನೆ ವೇಳೆಗೆ 22,000 ಕೋಟಿಯ ಆರ್ಡರ್ ಬುಕ್ಕನ್ನು ಹೊಂದಿರ್ತೀವಿ ಅಂತ BML ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಗೌರ್ಮೆಂಟ್ನ ಕಡೆಯಿಂದ ಕೂಡ ಸಾಕಷ್ಟು ರೈಲ್ವೆ ಕಾಂಟ್ರಾಕ್ಟ್ಸ್ಗಳು ಕಂಪನಿಗೆ ಸಿಗ್ತದೆ. 22,000 ಕೋಟಿಯ ಆರ್ಡರ್ ಬುಕ್ಕನ್ನು ಮೇಂಟೈನ್ ಮಾಡ್ತೀವಿ ಅನ್ನುವಂಥ ಒಂದು ನ್ಯೂಸ್ ಬಂದಿದ್ದರಿಂದ ಸ್ಟಾಕ್ ಇನ್ನಷ್ಟು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಬಾಲಕೃಷ್ಣ ಇಂಡಸ್ಟ್ರೀಸ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗಿನ ಸೆಷನ್ನಲ್ಲಿ 10% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಸ್ವಲ್ಪ ಸ್ಟಾಕ್ ರಿಕವರ್ ಆಗಿದೆ. ಕಂಪನಿಯ Q4 ರಿಸಲ್ಟ್ ಅಷ್ಟು ಸ್ಟ್ರಾಂಗ್ ಆಗಿ ಬರಲಿಲ್ಲ. 362 ಕೋಟಿಯ ಪ್ರಾಫಿಟ್ಸ್ ಅನ್ನು ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಇದರ ಮೇಲೆ ನೋಮುರಾ ಡೌನ್ ಗ್ರೇಡ್ ಅನ್ನು ಕೂಡ ಮಾಡಿದ್ದಾರೆ. ಈ ಮುಂಚೆ ಬೈ ರೆಕಮೆಂಡೇಶನ್ ಕೊಟ್ಟಿದ್ದಂಥ ನೋಮುರಾ ಈಗ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 3,242 ಇದ್ದಂಥ ಟಾರ್ಗೆಟ್ ಪ್ರೈಸ್ 2,600ಕ್ಕೆ ಡೌನ್ ಗ್ರೇಡ್ ಆಗಿದೆ. ಸೊ ಈ ಒಂದು ಡೌನ್ ಗ್ರೇಡ್ನ ರೀಸನ್ನಿಂದ ಕೂಡ ಬಾಲಕೃಷ್ಣ ಇಂಡಸ್ಟ್ರೀಸ್ನ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಪೇಟಿಎಂ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಪೇಟಿಎಂನ ಸಬ್ಸಿಡರಿ ಕಂಪನಿ ಫಸ್ಟ್ ಗೇಮ್ಗೆ GST ಡಿಪಾರ್ಟ್ಮೆಂಟ್ನ ಕಡೆಯಿಂದ 5,700 ಕೋಟಿಯ GST ನೋಟಿಸ್ ಬಂದಿತ್ತು. ಸೊ ಅದನ್ನು ಈಗ ಸುಪ್ರೀಂ ಕೋರ್ಟ್ ಸ್ಟೇ ಮಾಡ್ತಿದ್ದಾರೆ. ಅಂದರೆ ಯಾವುದೇ ರೀತಿಯ GSTಯನ್ನು ಸದ್ಯಕ್ಕೆ ಪೇ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಆರ್ಡರ್ ಆಗಿರುತ್ತೆ. ಈ ಒಂದು ನ್ಯೂಸ್ನಿಂದ ಪೇಟಿಎಂನ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3% ಜಂಪ್ ನೋಡೋದಕ್ಕೆ ಸಿಕ್ತು. ನೆದರ್ಲ್ಯಾಂಡ್ ಬೇಸ್ಡ್ ಕಂಪನಿ ಆಕ್ಸೋನೊಬೆಲ್ ತಮ್ಮ ಭಾರತದ ಸ್ಟೇಕನ್ನು ಸೆಲ್ ಮಾಡಬೇಕು ಅಂತ ಇದ್ದಾರೆ. 75% ಸ್ಟೇಕ್ ಸೇಲ್ನ ಪ್ಲಾನ್ ಇದೆ. ಈ ಒಂದು ಸ್ಟೇಕನ್ನು ಬೈ ಮಾಡ್ಕೊಳ್ಳೋದಕ್ಕೆ ಬರ್ಜರ್ ಪೇಂಟ್ಸ್, ಇಂಡಿಗೋ ಪೇಂಟ್ಸ್ ಹಾಗೆ JSW ಪೇಂಟ್ಸ್ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ರು. ಬಟ್ ಈಗ ಆಕ್ಸೋನೊಬೆಲ್ನ ಅಸೆಟ್ಸನ್ನು ಫೈನಲ್ ಆಗಿ JSW ಪೇಂಟ್ಸ್ ಬೈ ಮಾಡ್ಕೋತಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಇದು ಕನ್ಫರ್ಮ್ ನ್ಯೂಸ್ ಅಲ್ಲ, ಸೋರ್ಸ್ಗಳಿಂದ ಬಂದಂಥ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. 10,000 ಕೋಟಿ ಅಮೌಂಟ್ಗೆ JSW ಪೇಂಟ್ ಆಕ್ಸೋನೊಬೆಲ್ನ 74% ಸ್ಟೇಕನ್ನು ಬೈ ಮಾಡ್ತಿದ್ದಾರೆ. ಸೊ ಈ ಒಂದು ಸ್ಟೇಕ್ ಬೈ ಖಂಡಿತವಾಗ್ಲೂ JSW ಗ್ರೂಪ್ಗೆ ಪಾಸಿಟಿವ್ ಆಗಿರುತ್ತೆ. JSW ಪೇಂಟ್ಸ್ ಇನ್ನೂ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿಲ್ಲ. ಆದಷ್ಟು ಬೇಗ ಅವರು IPOನ ಲಾಂಚ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಆಕ್ವಿಸಿಷನ್ ಬೇರೆ ಪೇಂಟ್ ಕಂಪನಿಗಳ ಮೇಲೆ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ತರುತ್ತೆ. ಸೊ ಆಕ್ಸೋನೊಬೆಲ್ ಕಂಪನಿ ಏನಿದೆ, ಡ್ಯೂಲಕ್ಸ್ ಬ್ರ್ಯಾಂಡ್ನ ಅಂಡರ್ಲಿ ತಮ್ಮ ಪೇಂಟ್ಸನ್ನು ಸೆಲ್ ಮಾಡ್ತಿದ್ರು. ಹಾಗೆಯೇ JSW ಗ್ರೂಪ್ ಈ ಪೇಂಟ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಿದ್ದಾರೆ ಅಂದಾಗ ಇನ್ನಷ್ಟು ಕಾಂಪಿಟೇಷನ್ ಬರುತ್ತೆ. ಏಷ್ಯನ್ ಪೇಂಟ್ಸ್ ಕೂಡ ಸಾಕಷ್ಟು ಕಾಂಪಿಟೇಷನನ್ನು ಹ್ಯಾಂಡಲ್ ಮಾಡಬೇಕಾಗಿ ಬರ್ಬೋದು. ಅನುಪಮ್ ರಸಾಯನ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 6% ಜಂಪ್ ನೋಡೋದಕ್ಕೆ ಸಿಕ್ತು. ಬಟ್ ಈ ಒಂದು ಸ್ಟಾಕನ್ನು ಒಂದು ಬ್ರೋಕರೇಜ್ ಹೌಸ್ ಡೌನ್ ಗ್ರೇಡ್ ಮಾಡಿದ್ದಾರೆ. ಸೊ ಜೆಫ್ರೀಸ್ ಅನುಪಮ್ ರಸಾಯನ್ ಸ್ಟಾಕನ್ನು ಡೌನ್ ಗ್ರೇಡ್ ಮಾಡಿ 45% ಡೌನ್ ಸೈಡ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು 520 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಈಗ ಅನುಪಮ್ ರಸಾಯನ್ ₹1,000 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಅನುಪಮ್ ರಸಾಯನ್ನ ವ್ಯಾಲ್ಯೂಷನ್ ಬೇರೆ ಕೆಮಿಕಲ್ ಸೆಕ್ಟರ್ನ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಮುಂದಿನ 1-2 ವರ್ಷಗಳಲ್ಲಿ ಅಷ್ಟಾಗಿ ಕಂಪನಿಯಲ್ಲಿ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಅನ್ನೋದು ಜೆಫ್ರೀಸ್ನ ವ್ಯೂ ಆಗಿರುತ್ತೆ. ಸೊ ಬ್ರೋಕರೇಜ್ ತಮ್ಮ ಒಂದು ಅನಾಲಿಸಿಸ್ ಬೇಸಿಸ್ ಮೇಲೆ ರೇಟಿಂಗ್ಸ್ಗಳನ್ನು ಕೊಡ್ತಾರೆ. ಬಟ್ ಕಂಪನಿಯ ಅರ್ನಿಂಗ್ಸ್ ಸ್ಟ್ರಾಂಗ್ ಆಗಿದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ. ಬೋರಾನ ವ್ಯೂಸ್ನ IPO ನಾಳೆ ಮಂಗಳವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತದೆ. ₹40 ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿದ್ದು 20% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಿಸ್ಟಿಂಗ್ ಗೇನ್ಸ್ಗಳನ್ನು ತಗೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಹಾಗೆಯೇ ಬೆಲ್ ರೈಸ್ ಇಂಡಸ್ಟ್ರೀಸ್ನ IPO ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಎಕ್ಸ್ಪೆಕ್ಟೆಡ್ ಇರುತ್ತೆ. ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ, ₹24 ಪ್ರೀಮಿಯಂ ಕಾಣಿಸ್ತದೆ. 26ರಿಂದ 27% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಲೀಲಾ ಪ್ಯಾಲೇಸ್ ಹೋಟೆಲ್ಸ್ನ ಮೊದಲನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ರಿಟೇಲ್ ಕ್ಯಾಟಗರಿ 0.2 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB NIA ಕ್ಯಾಟಗರಿಯಲ್ಲಿ ಅಷ್ಟಾಗಿ ಅಪ್ಲಿಕೇಶನ್ಸ್ ಬಂದಿಲ್ಲ. 0.07 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ಮಾತ್ರ ಮೊದಲನೇ ದಿನ ಬರ್ತಿರೋದು ಕಾಣಿಸ್ತಿದೆ. ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ, ₹13 ಪ್ರೀಮಿಯಂ ಕಾಣಿಸ್ತಿದೆ. ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ ₹435 ಆಗಿರುತ್ತೆ. ಸೊ ಕೇವಲ 2ರಿಂದ 3% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಷ್ಟೇ ಎಕ್ಸ್ಪೆಕ್ಟೇಷನ್ ಕೊನೆ ದಿನ ಕೂಡ ಇದ್ರೆ ಈ ಒಂದು IPOನ ಅವಾಯ್ಡ್ ಮಾಡ್ಬೋದು.
ಹಾಗೆ AG ಸೋಪ್ಯಾಕ್ನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಫಾಲ್ ಆಗಿದೆ. 15-16 ರೂಪಾಯಿ ಇದ್ದಂಥ ಪ್ರೀಮಿಯಂ 6 ರೂಪಾಯಿಗೆ ಫಾಲ್ ಆಗ್ತದೆ. ಇಲ್ಲೂ ಕೂಡ ಅಷ್ಟೇ ರಿಟೇಲ್ ಕ್ಯಾಟಗರಿ ಕೇವಲ 0.2 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿಯಲ್ಲಿ 0.03 ಟೈಮ್ನ ಸಬ್ಸ್ಕ್ರಿಪ್ಷನ್ ಬರ್ತಿದೆ. ಬಟ್ QIBs ಮೊದಲನೇ ದಿನನೇ 0.4 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ಲಿಸ್ಟಿಂಗ್ ಇನ್ನ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಹಾಗೆ ಇನ್ನು 2 IPOಗಳು ಈ ವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅದರ ಬಗ್ಗೆ ಕೂಡ ಡೀಟೇಲ್ ವಿಡಿಯೋನ ನಾನು ಮಾಡ್ತೀನಿ. ಸೊ ನಾನಿವತ್ತು ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.